ನಾವು ಮಾಡ್ತಕ್ಕಂತ ಈ ದೇವಮಯ ಕಾರ್ಯಕ್ರಮದಲ್ಲಿ ಏನ್ ಮಾಡಕ್ ಸರ ಯಾವ ವಿಘ್ನ ಬಾರ್ದಂಗ ನೋಡುವಂತ ಗಣೇಶನನ್ನ ಮೊದಲು ಮಾಡಿಕೊಂಡು ಬರಮಾಡಿಕೊಂಡು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಅವರು ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂತ ಯಾರಿ ಸರ್ ಅವರು ಪಂಚಮುಖದ ಪರಮೇಶ್ವರನ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಪ್ರಣಾಮ ಸಮರ್ಪಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಅಡೆ ಅಡೆ ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರುಗಳಾಗಿರ್ತಕ್ಕಂತ ಯಾರಿಪ್ಪ ಅವರು ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನತಮಸ್ತಕನಾಗಿ ಆಗಿರಿಪ್ಪ ಆಗಿ ಜಗದ್ಗುರುವಿನ ಶಿಷ್ಯನಾಗಿ ಬಂದಿರತಕ್ಕಂತ ಯಾರಿ ಸರ್ ಅವರು ತಂದೆ ಬರಮ ದೇವ ತಾಯಿ ಸೂರಮ್ಮ ದೇವಿ ಸಂಜಾತನೆನಿಸಿಕೊಂಡು ಅನಿಸಿಕೊಂಡು ಈ ಒಡ್ಡೋಲಗದ ಒಡಿಯನಾಗಿರ್ತಕ್ಕಂತ ಯಾರಿಪ್ಪ ಅವರು ಯಾವ ಎನ್ನ ಆರಾಧ್ಯ ದೈವ ಕುಲದೈವನಾಗಿರ್ತಕ್ಕಂತ ಯಾರಿ ಸರ್ ಅವರು ಸದ್ಗುರು ಶಿವಸಿದ್ಧ ಬೀರಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಭಕ್ತಿ ಪ್ರಣಾಮ ಸಮರ್ಪಿಸಿಕೊಂಡು ಸದಾವ ಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ ಅಡೆ ಅಡೆ ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯನ್ನ ಏನ್ ಮಾಡಿದ್ರಿಪ್ಪ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗಳಿಗೆ ಇಳಿಸಿಕೊಂಡಿರ್ತಕ್ಕಂತ ಯಾರಿ ಸರ ಮಹಿಮಾ ಪುರುಷ ಮಹಾಲಿಂಗರಾಯರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಮಾಳಿಂಗರಾಯನ ವರಕಣದಿಂದ ಹೌದ್ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಟ್ಗೆ ಗ್ರಾಮದಲ್ಲಿ ಏನ್ ಮಾಡಿದ್ರಿಪ್ಪ ತಂದೆ ವೆಂಕನಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ಹುಟ್ಟಿ ಬಂದು ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕೊಣ್ಣೂರ ಕರೆಯ ದೇವರಿಗೆ ಉಣಬಡಿಸಿರ್ತಕ್ಕಂತ ಯಾರಿ ಸರ್ ಅವರು ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂತ ಬಿದ್ದರ್ಗಿ ಬುಳಾಣ ಸಿದ್ದೇಶ್ವರನ ಸಂದಿಗಮೆ ಕರೆಯುತ್ತಾರಿಪ್ಪ ಮಾತಾ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯಾವ ಊರಪ್ಪ ಅದು ಈ ಮನುಗುಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿ ಸರ ಮನುಗುಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂತ ರೇವಣ ಸಿದ್ದೇಶ್ವರ ಬೀರಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಯಾವ ಈ ನನ್ನ ಜ್ಞಾನಕ್ಕೆ ಒಂದು ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ ಅವರು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ತೊರವಿ ಗ್ರಾಮದ ಮಹಾಲಕ್ಷ್ಮೀ ದೇವಿಯ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಭಕ್ತಿ ಪ್ರಣಾಮ ಸಮರ್ಪಿಸಿಕೊಂಡು ಇವತ್ತಿನ ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂತ ಯಾರಪ್ಪ ಅವರು ನಮ್ಮಪ್ಪ ನೊಂದ ಬಂದ ಭಕ್ತರಿಗೆ ಬೇಡಿದ್ದನ್ನ ಕೊಟ್ಟು ಭಾಗ್ಯದ ನಿಧಿಯಾಗಿ ಹೌದ್ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸಗೈದಿರ್ತಕ್ಕಂತ ಯಾರಿಪ್ಪ ಅವರು ಮುತ್ಯಾಮೋಗ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಭಕ್ತಿ ಪ್ರಣಾಮ ಸಮರ್ಪಿಸಿಕೊಂಡು ಇವತ್ತಿನ ಈ ವೇದಿಕೆಗೆ ಯಾರಪ್ಪ ಅವರು ಒಂದು ಕಾರಣೀಕರ್ತರಾಗಿರ್ತಕ್ಕಂತ ಯಾರಿ ಸರ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ತಾಲೂಕಿನ ಮಂದ್ರೂಪ ಗ್ರಾಮದಲ್ಲಿ ತಂದಿ ದೊಂಡಪ್ಪ ತಾಯಿ ಗಂಗಾದೇವಿ ಉದರದಿಂದ ಜನಿಸಿ ಬಂದು ಹಳ್ಳಿಗೆ ತಿರುಗಾಡಿ ವಡ್ಡಿ ವಾಲಗ ಶಿವಸ್ಥಾನ ಸೇವೆಯನ್ನು ಗೈದು ಇವತ್ತಿನ ಇಂಥ ಒಂದು ಭವ್ಯವಾದ ಮಟ್ಟವನ್ನು ಕಟ್ಟಿರ್ತಕ್ಕಂತ ಯಾರಿ ಸರ ಗಾನ ಕೋಗಿಲೆ ಕವಿರತ್ನ ಕವಿ ತಿಲಕಮಣಿ ಶಾಪಾನುಗ್ರಸ್ತ ಹೌದು ಸಿದ್ಧಟಿಗೆನ ಜಗದಲ್ಲಿ ಸಾರಿ ಹಾಡಿ ಹರಿಸಿರ್ತಕ್ಕಂತ ಯಾರಿ ಸರ ಮನ್ಮಿ ಮಧುಗೊಂಡೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಭಕ್ತಿ ಪ್ರಣಾಮ ಸಮರ್ಪಿಸಿಕೊಂಡು ಇವತ್ತಿನ ಈ ಮಠದ ಉತ್ತರಾಧಿಕಾರಿ ಆಗಿರ್ತಕ್ಕಂತ ಯಾರಿಪ್ಪ ಅವರು ಯಾವ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಕೇಳಿರಿ ಹೌದು ಈ ಕಾರ್ಯಕ್ರಮವನ್ನ ಈ ಸ್ಟೇಜ್ ಈ ವೇದಿಕೆ ನಡೆಸಿಕೊಂಡು ಹೋಗಿರ್ತಕ್ಕಂತ ಯಾರಿ ಸರ ಯಾವ ನಮ್ಮ ಅಭಿನವ ಅವಧೂತ ಮಹಾರಾಜರ ಕರ್ತೃಗದ್ದಿ ಪಾದಗಳಿಗೆ ಕೂಡ ನನ್ನ ಸಂಘದ ವತಿಯಿಂದ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಇವತ್ತಿನ ಅಪ್ಪ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಕೂಡಿರ್ತಕ್ಕಂತ ಯಾರಿಪ್ಪ ಅವರು ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಏನ್ ಮಾಡ್ಬೇಕು ಸರ ಜಟಾ ಮಠದವರಿಗೆ ವೇದ ಪಂಡಿತರಿಗೆ ಕೂಡ ನಮ್ಮ ಮನುಗುಳಿ ಕಲಾ ತಂಡದ ವತಿಯಿಂದ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಇವತ್ತಿನ ವೇದಿಕೆ ಮೇಲೆ ಯಾರಪ್ಪ ಅವರು ಏನೋ ನನ್ನ ವಯಸ್ಸಿನ ಸಣ್ಣವರು ಎಟ್ಟದಾನ ಎಲ್ಲ ನನಗೂ ಸಣ್ಣವೇ ಹಂಗಾಗತ್ತೀನಿ ಹಂಗಲ್ಲ ಮತ್ತೆ ಯಾಕಪ್ಪ ಅವ್ರ ಮಾತಿಗೆ ಮಾತಾಡ್ಬೇಕಾಗ್ಯದ ಹೌದು ಹೇಳಿದವ್ರು ನನಗ 50 ನಿನಗ 54 ನನಗ
ನನಗ 24. 24. ನನಗ ನಿನಗ ಅರ್ಧ ಫರಕ್ ಐತ್ ಗಪ್ಪನಿ. ಹೌದ್. ಯಾಕಂದ್ರ ಯಾಕಪ್ಪ ಏನೋ ಇವತ್ತಿನ ವೇದಿಕೆ ಅಂದ್ರ ಇದು ಬ್ರಹ್ಮ ವೇದಿಕೆ. ಹೌದ್ ಹೌದ್ ಹೌದು. ತಾಯಿ ಅಂದ್ರೆ ತಂದೆಗಳೇ ಯಾರು ಗದ್ಲಾ ಮಾಡ್ಲಿಕ್ ಹೋಗ್ಬ್ಯಾಡ್ರಿ. ಹಾ ಹಾ ಅವ್ರು ಹೇಳ್ಯಾರ ಏನ ಸರ ಏ ನನ್ನಂಗೆ ಮಾಡತ್ತೇಳಿ. ನಿನ್ನಂಗ್ ಮಾಡ್ಲಾಕ ನಾನು ಜೋಗ್ಯಾರ ಜೋಳ ಹೊರವ ಕುರ್ಸಾಲ. ನೀ ಡೊಗ್ಗಾವದಿ ಅದು ನನಗೆ ತಿಳ್ಕೊತಾ ಇಲ್ಲಪ್ಪ ಡೊಗ್ಗದಂದ್ರ. ಇದಕ್ಕೆ ಭಂಡಾರ ಬರ್ಲಿಲ್ಲ ಅಂದ್ರ ಮುಗಳಾಳ ಸುಮಿತ್ರನ ಬೆನ್ ಹತ್ತದು. ಹೌದಾ ಅಲ್ಟಾಳ ಕಲ್ಮೇಶ್ ಮಾಸ್ತರ್ ಬೆನ್ ಹತ್ತದು. ಸಾಮಾನ್ಯ ಬೆಳಸ್ತದ. ನಾನ್ ಇನ್ನಂಗಲ್ಲ ಕುರ್ಸಾಲ. ಮತ್ತೆ ಹೆಂಗಪ್ಪ ನಿಂದು ಏಕ ಮಾರ್ದೋ ತುಕಡ. ಹಡೆ ಹಡೆ ನಿಮ್ಮ ಅಪ್ಪನ ಅಪ್ಪ ಬಂದ್ರು ಅಂಜ ಮಗ ಅಲ್ಲ. ಹೌದಾ ನೀನು ನನಗ ಹೌದ್ ಹೇಳ್ದವ ಏನತ್ತ ನಿನ್ನ ಹೆಸರು ಎತ್ತಕ್ ನಂಗ ನಾಚಿಕೆ ಬರ್ತದ. ಇರ್ಲಿ ಬೇಕೇನ ಅದನ್ನು ಬೇಕೈತಿ ಬೇಕೇ. ಇರ್ಲಿ. ಏನತ್ತ ಇವತ್ತ ಅಪ್ಪ ಮದುಗೊಂಡ ಮುತ್ಯಾರ ಸ್ಟೇಜ್ ಹೆಂಗದ. ಹೆಂಗ್ರಿಪ್ಪ ಇದು ಜಗತ್ತಿನ ಕೈಪಲ್ಯ ಮಾರುವುದು ಬಜಾರ್ ಅಲ್ಲ. ಮತ್ತೇನ್ ಮಾಡುದಪ್ಪ ಇದು ಹೆಂಗ ಪರ್ಸು ಹೆಂಗ್ ಸರ ಕಾಯಿಪಲ್ಯ ಬಜಾರ್ದಾಗ ಹಾ ತಕ್ಕಡ್ಯಾಗ ಹೌದಾ ಒತ್ತಾಟಿ ಮಾಲ ಒತ್ತಾಟಿ ಕಲ್ಲಿಟ್ಟಂದ್ರ ಇಟ್ಟಂದ್ರ ಆ ಮಾರು ಮಾಲ್ ಕಡೆ ಹೌದ್ ಒಂದು ನೊಣ ಬಂದ್ ಕೂತಾರ ಕಿಮ್ಮತ್ತಿಲ್ಲ. ಹೌದ್ ಏನ್ ಕಾಯಿಪಲ್ಯ ಹೆಚ್ಚಿಗೆ ಹೋಗ್ತೈತೇನ. ಏನಿಲ್ರಿಪ್ಪ ಹೌದಾ ಹೌದ್ ಏಯ್ ನೊಣ ಬಂದ್ ಕೂತೈತೆ ಅದ್ರ ಕಾಟ ಹೊಡೆಯಂಗಿಲ್ಲ. ಇನ್ನೊಂದು ಬದನಿಕಾಯಿ ಹೆಚ್ಚಿಗೆ ಒಗಿತಾರ. ಹೌದಾ ನಂದು ಹೆಂಗ ತೋರಿ ಬುಳ್ಳಪ್ಪ ಮಾಸ್ತರ್ ವ್ಯಾಪಾರ ಹೆಂಗ್ರಿಪ್ಪ ಬಿಜಾಪುರ ಸರಾಫ್ ಬಜಾರ್ದಾಗ ಬಂಗಾರ ಮಾಡ್ದಂಗ. ಹೌದಾ ಬಂಗಾರ ಕಾಟ ಮಾಡ್ಯಾಗ ಹೌದ್ ಹೌದಾ ಬಂಗಾರ ಕಾಟ ಮಾಡ್ಯಾಗ ಅಚ್ಚ ಕಡೆ 10 ಗ್ರಾಮದ ಒಂದು ಕಲ್ಲು ಹೋಗಿದ್ರಂದ್ರ ಹೌದ್ ಈಚ ಕಡೆ ಜೇರ್ ನೊಣ ಬಂದ್ ಕೂತಾರ ನೊಣ ಎಬ್ಸ್ತಾರ. ಹೌದ್ ಹೌದ್ ಹೌದು ಯಾಕಂದ್ರ ಯಾಕ್ರಿಪ್ಪ ಆ ನೊಣ ಬಂದ್ ಬಂಗಾರ ಕಡೆ ಕೂತಂದ್ರ ಒಂದು ಗುಂಜ್ ಹೋಗ್ತಾರ. ಒಂದು ಗುಂಜೆಲ್ಲ 2,000 ರೂಪಾಯಿ ಕಮ್ಮಿ ಹಾಕದ. ಹೌದಾ ಯಾಕೆ ಮಾತ್ ಹೇಳ್ಬೇಕಾಗಿದೆ ಅಂದ್ರ ಯಾಕ ಸರ ಇದು ಭಗವಂತ ಮುತ್ಯಾನ ಸ್ಟೇಜ. ಹೌದ್ ಹೌದಾ ಇಲ್ಲಿ ಎಷ್ಟೋ ಮಂದಿ ಬಂದು ಹೋಗ್ಯಾರ ಹೋಗ್ಯಾರಪ್ಪ. ಈ ವೇದಿಕೆ ಮೇಲೆ ನಾನವ್ರೆಲ್ಲ ಹಾ ಈ ಕಡೆ ತಳಕ್ ಮಾಡಿ ಮಾತಿ ಮಾಡಿ ಹಾಡ್ದವ್ರೆಲ್ಲ ಮ್ಯಾಲಕ್ ಮಾಡಿ ಹಾಡ್ಲಾಕತ್ತಾರ. ಈಗ ಇದು ಇದು ನನಗ್ ಗೊತ್ತಾಗ್ಲಿಲ್ಲಪ್ಪ ಇದು. ಅದ ಬಡಿಯವ್ರಿಗೆ ಬಿಡ್ದೈತಿ. ನಿನ್ ಯಾಕೆ ಚಿಂತೆ ಅದ ಹಿಂಗಂದ್ರ ಹಾ ಅದಕ್ಕ ಹೌದಾ ಏನೋ ಇವತ್ತ ಒಳ್ಳೆಯವರು ಹೌದ್ ಗುರ್ಲಿಂಗ್ ಮಾಸ್ತರ್ ಮ್ಯಾಳ್ಯಾಗ ಆಗಳೆ ಅವನು ಹಸರಂಗಿ ಹಾಕೊಂಡ್ ಬಂದಿದ್ದಲ್ರಿ. ಎಲ್ಲಿ ಆದವ ಹಸಿರಂಗೆ ಅವ್ರ ಹಾ ಹಸರಂಗಿ ಚೊಣ್ಣ ಹಾಕೊಂಡ್ ಬಂದಿದ್ಲ. ನನಗ್ ಗೊತ್ತಿಲ್ಲಪ್ಪ ಅವ್ರು. ಕೇಳಿ ಏನೋ ಗಂಡ ಮಗ ಗಬ್ರು ಏನತ್ತ ಏ ಬಿಳ್ಳೆಪ್ ಮಾಸ್ತರ ಬುಳ್ಳಪ್ಪ ಮಾಸ್ತರ ಅಲ್ಲಾಕ್ ಬರಂಗಿಲ್ಲ ಅವಂಗ. ಬಿಳ್ಳಪ್ಪ ಮಾಸ್ತರ ಬಿಳ್ಳೆಪ್ ಮಾಸ್ತರ ಎಲ್ಲಿದೆ ಗಂಡಸ ನೋಡ್ಲಕತ್ತೀನಿ ಸಿಗೋಲ್ಲೆ. ಹೌದ್ ಯಾಕಂದ್ರ ಯಾಕ ಸರ ಬಹಳ ಒಳ್ಳೆ ವೇದಿಕೆ ಅದ. ಹೌದ್ ಈ ಒಳ್ಳೆ ವೇದಿಕೆ ಒಳಗೆ ಯಾನ್ ಸಡ್ ಹೊಡಿಬೇಕು ಕಟ್ಟದೇವ. ಹಾ ಇನ್ನ ನೀವೊಂದ್ 2 ಕುಡೀರಿ ಇಬ್ರು. ಯಾರು ಇನ್ನೊಬ್ರು ಅದೇ ಹಸರಂಗ್ಯಾವ ಮತ್ತ ಕೆಂಪಂಗ್ಯಾವ. ಕೆಂಪಗೆ ನನಗ್ ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ಲ ಹೌದ್ ಮತ್ತ ಹೇಳಿ ಹೌದ್ ಅವ್ರ ವಿಷಯ ಕುಡ್ದಾಳ. ಹೌದ್ ಹೌದಾ ಹೌದಾ ಹೌದ್ ಯಾಕಂದ್ರ ಯಾಕ ಸರ ಇವತ್ತ ಭಗವಂತನ ವೇದಿಕೆ ಭಗವಂತನ ಜಾತ್ರೆ. ಹೌದಾದ್ರಿಪ್ಪ ತಾವೆಲ್ಲರೂ ಭಕ್ತಿ ಇಟ್ಟು ಮುತ್ಯಾಗ ಎದಕ್ಕೆ ಬಂದಿರಿ. ಎದಕ್ ಸರ ಭವಬಂಧನವನ್ನ ದೂರ ಮಾಡ್ಬೇಕಂತೇಳಿ ಹೌದ್ ಆ ಭಗವಂತ ಮುತ್ಯ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಬಂದು ಇವತ್ತ ಈ ಸಿದ್ಧಾಶ್ರಮದ ಮುಂದ ಹೌದ್ ತಾವೆಲ್ಲರೂ ಭಕ್ತಿ ಇಟ್ಟು ಕೂಡಿರಿ. ಅಗಳೇ ನಮ್ಮ ಸಂಕನಾಳ ಮೇಳದಲ್ಲಿ ಹಾ ಒಬ್ರು ಬಂದು ಒಂದು ಪ್ರಶ್ನೆ ಕೇಳಿ ಹೋಗ್ಯಾರ. ಏನ್ರಿಪ್ಪ ಅದು ಪ್ರಶ್ನೆ. ಹೆಂಗ ಹನುಮನ್ ದೇವ್ರ ಹಾ ಎದಿ ಸೀಳಿ ಹೌದಾ ರಾಮ ದೇವ್ರನ್ನ ಸೀತಾನ ತೋರ್ಸ್ಯಾನ ತೋರ್ಸಲ್ಲ ಹಂಗ ಹ್ಮ್